ಅನುಭವಿಸುವ ಸುಖ ಕೊಡು ತಾಯಿ ಕೊಡು. ಅಷ್ಟೇ ಅಲ್ಲಮ್ಮ, ನನ್ನ ತಂದೆ ತಾಯಿ ಚಿಕ್ಕಂದಲ್ಲಿ ತೀರಿಕೊಂಡು ಹೋದ್ರು. ಆದ್ರೆ ನನ್ನ ಮಾವ ತನ್ನ ಕಣ್ಣೆ ರೆಪ್ಪೆಯಲ್ಲಿ ಇಟ್ಟುಕೊಂಡು ತನ್ನ ಹೊಟ್ಟೆ ಹುಟ್ಟಿದ ಮಕ್ಕಳಿಂದ ಹೆಚ್ಚಾಗಿ ನನ್ನನ್ನು ನೋಡಿದ್ದಾನೆ. ಆ ನನ್ನ ಮಾವನಿಗೆ ದುಃಖ ಕೊಡದೆ ಸುಖದಲ್ಲಿ ಸುರಿಮಳೆಯನ್ನು ಸುರಿಸು ತಾಯಿ, ಸುರಿಸು. ನನ್ನ ಮಾವನಿಗೆ ಒಂದು ಒಳ್ಳೆಯ ನೌಕರಿಯಲ್ಲಿ ಕಲಿಸಿ ಅನುಕರಿಸು ತಾಯಿ. ಯಾರವರು? ಓಹೋ, ಶ್ರೀಮಂತರು. ಬನ್ನಿ ಶ್ರೀಮಂತರೇ, ಈ ಪವಿತ್ರವಾದ ಸ್ಥಾನದಲ್ಲಿ ನೆಲೆಯೂರೆ ನಿಂತ ನನ್ನ ದೇವರ ಜೊತೆ ಮಾತನಾಡ್ತಾ ಇದ್ದೆ. ನಿನ್ನ ದೇವರು ಬಿದ್ದಿರೋ ನಿನ್ನ ಕಳ್ಳನಿಗೆ ಜೊತೆ ಮಾತನಾಡಬಹುದು ಹುಚ್ಚಿ. ನೋಡಿ ಶ್ರೀಮಂತರೇ, ಕಲ್ಲಲ್ಲಿ ಕೆತ್ತಿದ ಕಲ್ಲು ಮೂರ್ತಿ ಅಂತ ನೊಂದಿಸಿ ನೋಡದಿರಿ ಆ ನನ್ನ ದೇವರಿಗೆ. ನಿಂದಿಸಿ ಮಾತನಾಡುವ ಮೌಂದ ಬುದ್ಧಿಯ ಮೌಂದ ಹುಡುಗ ನಾನಲ್ಲ ಗಂಗ. ಈ ಒಬ್ಬ ಶಿಲ್ಪನೆ ಕೆತ್ತಿಟ್ಟ ಈ ಕಲ್ಲು ನಿನ್ನ ಜೊತೆ ಮಾತನಾಡುವ ಅಮಾನುಷವಾದ ಹುಚ್ಚು ಹುಡುಗಿ ನೀನು. ನೋಡಿ, ಅದೆಲ್ಲ ನನ್ ಪಾಡು, ಅದೆಲ್ಲ ನಿನ್ಗೆ ಬೇಕು. ಭಾರಿ ಬಿಡಿ, ನಾನು ಹೋಗ್ಬೇಕು. ನಿಲ್ಲು ಗಂಗಾ, ನಿಲ್ಲು. ಇನ್ನು ನಿನ್ನ ಹತ್ತಿರ ಮಾತನಾಡುವ ವಿಷಯ ಬಹಳ ಇದೆ. ಶ್ರೀಮಂತರೇ, ಏನಿದೆ ನೀವು ಆಡುತ್ತಿರೋ ಮಾತು? ಸ್ವಲ್ಪ ಎಚ್ಚರದಿಂದ ಮಾತನಾಡೋಕೆ ಕಲ್ಕೊಳ್ಳಿ. ಎಚ್ಚರಿಕೆ ಎಚ್ಚರಿಕೆ ಹುಚ್ಚು ಹುಡುಗಿ. ಮರ್ಯಾದೆ ಕೊಟ್ಟು ಮರ್ಯಾದೆ ಮಾತನಾಡು. ಇಲ್ಲದಂದರೆ ಕರಿನಾಳನಾಗಿ ಹಿಡ ಬಿಚ್ಚಿ ಕಚ್ಚಿ ತೀರಿಸಿಕೊಳ್ಳುವೆ ಕೋಮದ ಕ್ರೋಧಾಗ್ನಿ ಅದು. ನಾಚೆ ಇಲ್ಲದ ಶ್ರೀಮಂತ. ಹಣ ಇದೆ ಅಂತ ನಮ್ಮಂತ ಬಡ ಹೆಣ್ಣು ಮಕ್ಕಳ ಮೇಲೆ ಬಲಾತ್ಕಾರ ಮಾಡಲು ಒಂದೇ ಹೆಜ್ಜೆ ಮುಂದಿಟ್ಟು ನೀ ಬಂದಿದ್ದೆ. ಆದ್ರೆ ಹುಚ್ಚ ನಾಯಿಯಂತೆ ಓಡಾಡಿಸಿ ನಿನ್ನನ್ನು ಕೊಂದುಕೊಳ್ಳುತ್ತಾರೆ. ಬಲು ಎಚ್ಚರದಿಂದ ಇರು. ಏನು ಶ್ರೀಮಂತರು ಮರ್ಯಾದೆ ಕೊಟ್ಟಿದ್ದು ಮೊದಲು ನಂದು ತಪ್ಪು. ಎಂದರೆ ಹುಚ್ಚು ಹುಡುಗಿ. ಈ ಶ್ರೀಮಂತರಿಗೆ ಮರ್ಯಾದೆ ಕೊಟ್ಟು ಮಾತಾಡ್ತಾ ಹುಚ್ಚು ಶೀಲ ಕತೆ ಮುಗಿಯಿತು. ಯಾಕೋ ಶ್ರೀಮಂತ, ಈ ವಿಷಯ ಏನಾದ್ರೂ ನನ್ನ ಮಾವನಿಗಾಗ್ಲಿ ನನ್ನ ಅಣ್ಣನಿಗಾಗ್ಲಿ ಗೊತ್ತಾಗಿದ್ದೆ ಆದ್ರೆ ಈ ಕೋಣದ ಕುಡಿಯಕ್ಕೆ ನಿನ್ನನ್ನು ಓಡಾಡಿಸಿ ಕಡೆಯದೆ ಬಿಡೋದಿಲ್ಲ. ನಿನ್ನ ಮಾವ ನಿನ್ನ ಮೈದನರು ನನ್ನ ಸಾಲಲ್ಲಿ ಸುಳಿಯಲ್ಲಿ ಬಿದ್ದಿರುವಾಗ ಅವ್ರೇನು ಮಾಡ್ತಾರೋ ನನ್ನ ಮಕ್ಕಳು ಹಠ ಮಾಡದೆ ಬಾದಂಗಿ ಬಾ. ನನ್ನ ಮಾವ ಬಂದ್ರೆ ಹೊರಗೆ ಹಕ್ಕು ಒಮ್ಮೆ ಹೊರಗೆ ಬಾದಂಗ ಬಾ.
ಲೇ ಯಾರು ಮರ್ಯಾದೆ ಹೇಳು. ಲೇ ಮನೆ ಅಬಲೆಯರ ಮೇಲೆ ಅನ್ಯಾಯದಿಂದ ಅತ್ಯಾಚಾರ ಮಾಡುತ್ತಿರುವ ನಿಮ್ಮಂತ ಹಲಕಸೋಯಿ ಮಕ್ಕಳನ್ನು ನೆಟ್ಟಿನಿಂದ ಹೊಡೆದು ಬೂದಿ ಕಳಿಸಲು ಬಂದ ಉಂಡ ಪುರುಷರ ಕಾಂಡ ಉಂಡ ಪುರುಷನ ಶಾಂಡ ಪುರುಷನ ನನ್ನ ಕೆಲಸಕ್ಕೆ ಅಡ್ಡಿಯಾಗಬೇಡ ಮಗಳೇ, ಸೋಮನೆ ಹೊರಟು ಹೋಗು. ಬೇಡ, ತಪ್ಪು ಮಾಡ್ತಾನೆ ಕಂಡು ಬೇಡ ಎನ್ನುತ್ತಿದ್ದೆ ಇದ್ರೆ ನನಗೆ ಉತ್ತರ ಕೊಡ್ತೀಯ ಮಗಳೇ. ಅಂದರೆ ಇಂದು ನಿನ್ನ ಆಯುಷ್ಯ ಮುಗಿದು ಬಂದಂತೆ ಕಾಣುತ್ತೆ. ಆಯುಷ್ಯ ಮುಗಿದು ನಾನಲ್ಲ ಮಗಳೇ, ಈಗ ನಾಟಕದ ನಾದಿ ಚಾಲು ಆಗಿದೆ. ಮುಂದಿನ ಸನ್ನಿವೇಶದಲ್ಲಿ ನಾವು ಗೊತ್ತಿಲ್ಲ ಬಾವಿ ಮಗಳೇ, ಬಾವಿ ಇರ್ತೇವೆ. ಬಡ್ಡಿ ಮಗ ಬಚಾವಾದ. ಹೋದ್ರೆ ಹೋಗ್ಲಿ. ನಿಂತ್ಕೊಳ್ಳಿ. ದಯವಿಟ್ಟು ನೀವು ಯಾರು ಅಂತ ನನ್ನ ಸಿಟ್ಟು ತೆಗೆದುಕೊಂಡು ನೀನೇನೋ ಮಾಡ್ತೀಯ. ಸುಮ್ಮನೆ ನನ್ನ ಸಿಟ್ಟಿಗೆ ಹಬ್ಬಿಸಬೇಡ. ಎನ್ನಂದ್ರೆ ನಾನು ಹೋಗೋದಲ್ಲ. ನೀನೇನೋ ಹೋಗಬಹುದು. ನೋಡಿ, ಅದು ಹಾಗಲ್ಲ. ನೀವು ಯಾವ ನೀನು? ಅಲ್ಲನು ನಾನೇ, ಈಶ್ವರನು ನಾನೇ, ಸಕಲ ಜೀವಿಗಳ ಹೊರತುವ ಪರಮಾತ್ಮನು ನಾನೇ. ಸುಮ್ಮನೆ ಕಲ್ಪನೆ ಮಾಡಿ ನೀನು ಹೊರಗಿಂದ ಹೊರಗೋಗು. ನೋಡಿ, ತಪ್ಪು ತಿಳಿಬೇಡಿ. ನಾನು ಹೇಳೋದನ್ನು ಸ್ವಲ್ಪ ಕೇಳ್ತೀರಾ? ನೀನೇನು ಹೇಳ್ತೇನೆ ನನಗೆ ಚೆನ್ನಾಗಿ ಗೊತ್ತು. ಬಲಾತ್ಕಾರಕ ಮಾಡಲಿಕ್ಕೆ ಬಂದವನನ್ನು ಬೇಯ್ದು ಕಾಪಾಡಲಿಕ್ಕೆ ಬಂದವನನ್ನು ಪ್ರೀತಿಸಿದ ನಾಟಕವಾಡಿದ ನಿನ್ನಂತ ಹುಡುಗಿಯರು ಎಷ್ಟಿಲ್ಲ ಈ ನಿನ್ನ ಸಿನಿಮಾ ನಾಟಕದಲ್ಲಿ. ಸುಮ್ಮನೆ ನಾನು ತಲೆ ತಿನ್ಬೇಡ, ಹೊರಡೋ ಇಲ್ಲಿಂದ. ಹೋಗು. ನೀನೊಬ್ಬ ರೌಡಿ ಅಂತ ಕಾಣುತ್ತೆ. ನಾನು ಇಲ್ಲಿಂದ ಹೋಗೋದು ಒಳ್ಳೆಯದು. ಇಂಥವರಿಗೆ ಏಕೆ ಬೇಕು ದೇವರು ದಿಂಡರು? ಇವನೊಬ್ಬ ಬಂದ ಭಕ್ತರ ಆಸೆಗಳನ್ನು ನೆರವೇರಿಸುವ ದೇವರು. ಇಂಥ ಕಲ್ಲು ಮೂರ್ತಿಗೆ ದೇವರೆಂದು ಪೂಜಿಸ್ತಾರಲ್ಲ ಈ ಸಮಾಜ. ಸಮಾಜಕ್ಕೆ ಏನೆಂದು ಬುದ್ಧಿ ಹೇಳಬೇಕು? ಬತ್ತಿಯಿಂದ ತೆಂಗಿನಕಾಯಿ ತಂದು ಊದು ಬತ್ತಿ ಕರ್ಪೂರ ಹಚ್ಚಿ ನಿನ್ನ ಪಾದಕ್ಕೆ ನಮಸ್ಕರಿಸಲಿಕ್ಕೆ ಬಂದ ಅಬಲೆ ಏನಿದೆ. ನಿನ್ನ ಕಣ್ಣ ಮುಂದೆ ಅತ್ಯಾಚಾರ ನಡೆಯುತ್ತಿದ್ದರೂ ಕೂಡ ನೋಡಿಕೊಂಡು ಸುಮ್ಮನೆ ಕೂತಿಯಲ್ಲ. ನೀನು ದೇವರ, ನೀನು ದೇವರಲ್ಲ. ಮತ್ತೆ ಇಲ್ಲಿಗೆ ಯಾರು ಬರಬಾರದು. ನಿನ್ನ ದರ್ಶನಕ್ಕೆ ಯಾರು ಬರಬಾರದು.